ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ್ ತಾರೀಶ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಂತ ನೀವು ಆಲ್ರೆಡಿ ತಮ್ಲೇನಲ್ಲಿ ನೋಡಿರ್ತೀರಾ. ಸೊ ಇವತ್ತಿನ ವೀಡಿಯೋ ಏನಂತಂದರೆ ಬಾಯ್ ಬೇಬಿ ಸಿಮ್ಟಮ್ಸ್. ಸೊ ನನಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಬಾಯ್ ಬೇಬಿ ಆಗಿದೆ. ಗಂಡು ಮಗುವಿನ ಲಕ್ಷಣಗಳು ನನಗೆ ಏನೇನು ಲಕ್ಷಣ ಇತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂಥೇಳಿ ಈ ವಿಡಿಯೋ ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಈ ವಿಡಿಯೋನ ಯಾರ್ಯಾರು ನೋಡ್ತಿರ್ತಾರೆ ಅಂತ ನನಗೊಂದು ಇಮ್ಯಾಜಿನ್ ಇದೆ. ಎಲ್ಲರೂ ಪ್ರೆಗ್ನೆಂಟ್ ಲೇಡೀಸೇ ನೋಡ್ತಾ ಇರ್ತಾರೆ. ಯಾಕಂತಂದರೆ ಕ್ಯೂರಿಯಾಸಿಟಿ ಇರುತ್ತೆ ಎಲ್ಲರಿಗೂ, ಹೊಟ್ಟೆ ಒಳಗಡೆ ಯಾವ ಪಾಪು ಇದೆ, ಏನು ಎತ್ತ, ಈ ಥರ ಸಿಮ್ಟಮ್ಸ್ ಇದ್ದರೆ ಈ ಬಾಯ್ ಬೇಬಿ ಆಗ್ಬೋದು, ಗರ್ಲ್ ಬೇಬಿ ಆಗ್ಬೋದು, ಬಾಯ್ ಬೇಬಿ ಆಗ್ಬೋದು ಅಂತ ಹೇಳ್ಬಿಟ್ಟು. ಐ ವಿಶ್ ಈ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಹೆಲ್ದಿ ಬೇಬಿ ಆಗಲಿ, ಬಾಯ್ ಆಗಲಿ ಗರ್ಲ್ ಆಗಲಿ, ಹೆಲ್ದಿ ಬೇಬಿ ಆಗಲಿ. ಫಸ್ಟ್ ಆಫ್ ಆಲ್ ಸಿಮ್ಟಮ್ಸ್ ಬಗ್ಗೆ ಮಾತಾಡೋಣ. ಸ್ಟಾರ್ಟ್ ಮಾಡೋದಾದರೆ ಅರ್ಲಿ ಪ್ರೆಗ್ನೆನ್ಸಿಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅರ್ಲಿ ಪ್ರೆಗ್ನೆನ್ಸಿಲಿ ನೀವು ಏನೇನು ನೋಡ್ಬೋದು ಅಂತ ಹೇಳಿದ್ರೆ, ವಾಮಿಟಿಂಗ್ ನೋಡ್ಬೋದು, ಇಲ್ಲಾಂತಂದರೆ ನಾಸಿಯಾ ನೋಡ್ಬೋದು, ಇಲ್ಲಾಂತಂದರೆ ಸುಸ್ತು, ತಲೆ ಹೆಡ್ ಪೈನು, ಈ ಥರ ಒಂದು ಲಕ್ಷಣಗಳನ್ನ ನೋಡ್ತೀರಾ ಯೂಶ್ವಲಿ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ. ಸೊ ನನಗೆ ಗರ್ಲ್ ಬೇಬಿ ಇದ್ದರೆ ವಾಮಿಟಿಂಗ್ ಜಾಸ್ತಿ ಇರುತ್ತಂತೆ, ಅಥವಾ ಏನಂತಾರೆ ತಲೆ ಸುತ್ತು ಜಾಸ್ತಿ ಇರುತ್ತಂತೆ. ನನಗೆ ಆ ಒಂದು ಇದು ಸಿಮ್ಟಮ್ಸ್ ಇರಲಿಲ್ಲ, ವಾಮಿಟಿಂಗ್ ಇರಲಿಲ್ಲ, ತಲೆ ಸುತ್ತು ಇರಲಿಲ್ಲ, ವಾಸನೆ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ಥರ ಇದು ಸಿಮ್ಟಮ್ಸ್ ಇರಲಿಲ್ಲ. ನನ್ನ ಫಸ್ಟ್ ಸಿಮ್ಟಮ್ಸ್ ಇದು. ನನಗೆ ವಾಮಿಟಿಂಗ್ ಇಲ್ಲ, ಸುಸ್ತಿರಲಿಲ್ಲ, ಹೆಡ್ ಪೇನ್ ಇರಲಿಲ್ಲ. 0 to 3 ಮಂತಲ್ಲಿ ಒಳಗಡೆ 1-2 ಟೈಮ್ಸ್ ಆಯಿತು ಅಷ್ಟೇ. ಅದು ಏನು ಊಟ ವ್ಯತ್ಯಾಸದಿಂದ ಅಷ್ಟೇ. ಅದು ಬಿಟ್ಟರೆ ನನಗೆ ವಾಮಿಟಿಂಗ್ ಸೆನ್ಸೇಷನ್ ಇಲ್ಲೇ ಇರಲಿಲ್ಲ. ನನ್ನ ಫಸ್ಟ್ ಸಿಮ್ಟಮ್ಸ್ ಇದು. ಆ್ಯಂಡ್ ನೆಕ್ಸ್ಟ್ ಸಿಮ್ಟಮ್ಸ್ ಬಂದು ನಿಮಗೆ ಹೊಟ್ಟೆ ಮೇಲೆ ಲೈನ್ ಇತ್ತ ಅಂತ ನನ್ನ 21 ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಅಂತ ಒಂದು ಲಾಗ್ ಮಾಡಿದ್ದೀನಿ, ಇದೇ ಚಾನಲಲ್ಲಿ ಇದೆ. ಅದನ್ನು ಬೇಕಾದರೆ ಹೋಗಿ ನೀವು ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. 21 ಪ್ರೆಗ್ನೆನ್ಸಿ ಸಿಮ್ಟಮ್ಸಲ್ಲಿ ನಾನು ಹೇಳಿದ್ದೆ. ಕಮೆಂಟ್ ಮಾಡ್ತಾನೆ ಇರ್ತೀರ, ನಿಮ್ಗೆ ಹೊಟ್ಟೆ ಮೇಲೆ ಲೈನ್ ಇತ್ತಾ, ಕನ್ಸು ಬೀಳ್ತಿತ್ತಾ, ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ನನಗೆ ಕನ್ಸು ಬೀಳೋದಾದರೆ, ನನಗೆ ಯಾವುದೇ ಥರ ಕನ್ಸು ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ನಾನು ಕನ್ಸು ಬೀಳ್ತಾ ಇರಲಿಲ್ಲ. ಸೊ ನೆಕ್ಸ್ಟು ಸಿಮ್ಟಮ್ಸ್ ಬಂದು ಹೊಟ್ಟೆ ಮೇಲೆ ಲೈನ್ ಇತ್ತ ಅಂತ ಕೇಳ್ತಿದ್ರಿ ನೀವು ಕಮೆಂಟಲ್ಲಿ. ನನಗೆ ಲೈಟ್ ಲೈನ್ ಇತ್ತು ಅಷ್ಟೇ, ಲೈಟ್ ಲೈನ್ ಇತ್ತು, ಡಾರ್ಕ್ ಲೈನ್ ಇರಲಿಲ್ಲ, ಲೈಟ್ ಲೈನ್ ಇತ್ತು. ಸೊ ಇದು ನನ್ನ ಸೆಕೆಂಡ್ ಸಿಮ್ಟಮ್ಸ್. ನನ್ನ ಮೂರನೇ ಸಿಮ್ಟಮ್ಸ್ ಬಂದು ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಗರ್ಲ್ ಬೇಬಿ ಇದೆ ಅಂದರೆ ಹೊಟ್ಟೆ ಅಗಲ ಇರುತ್ತೆ, ಬಾಯ್ ಬೇಬಿಗಾದರೆ ಸ್ವಲ್ಪ ಹೊಟ್ಟೆ ಮುಂದೆ ಬಂದಂಗೆ ಇರುತ್ತೆ, ಕೆಳಹೊಟ್ಟೆ ಜಾಸ್ತಿ ಇರುತ್ತೆ. ಸೊ ನನಗೆ ಕೆಳಹೊಟ್ಟೆ ಜಾಸ್ತಿ ಇತ್ತು, ಆಯಿತಾ, ಕೆಲವೊಟ್ಟೆ ಜಾಸ್ತಿ ಇತ್ತು. ಇದು ಇನ್ನೊಂದು ಮೂರನೇ ಸಿಮ್ಟಮ್ಸ್. ನನ್ನ ನಾಲ್ಕನೇ ಸಿಮ್ಟಮ್ಸ್ ಬಂದು ಕ್ಲಿಯರ್ ಸ್ಕಿನ್ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ, ಆ್ಯಕ್ನೀಸ್ ಇದ್ದರೆ ಗರ್ಲ್ ಬೇಬಿ ಅಂತಾರೆ. ನನಗೆ ಕ್ಲಿಯರ್ ಸ್ಕಿನ್ ಇತ್ತು. ಆ್ಯಂಡ್ ಇನ್ನೂ ಒಂದು ಸಿಮ್ಟಮ್ಸ್ ಅಂತ ಹೇಳಿದ್ರೆ, ಕ್ಲಿಯರ್ ಸ್ಕಿನ್ ಜೊತೆಗೆ ನನಗೆ ಕಪ್ಪಿಳಿದ್ರೆ, ಅಂದರೆ ಮುಖ ಕಪ್ಪಿಳಿದ್ರೆ, ಕತ್ತು ಸುತ್ತ ಕಪ್ಪು ಇಳಿದ್ರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ತುಂಬ ಫೇರಾಗಿದ್ದರೆ ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಸೊ ನನಗೆ ಕತ್ತು ಸುತ್ತ ಕಪ್ಪು ಇಳಿದಿದೆ. ನಾನು ಸೀಮಂತದಲ್ಲಿ ಬಂದಾಗ ನನ್ನ ಫ್ರೆಂಡು ಈ ವಿಡಿಯೋ ಲಾಗ್ನ ನೋಡ್ತಿರ್ತಾಳೆ ಅಂದ್ಕೊಂಡಿರ್ತೀನಿ ಪುಸಿ. ಅವಳೇ ಕೇಳಿದ್ರು, ಯಾಕೆ ನೀನು ಇಷ್ಟೊಂದು ಕಪ್ಪಾಗ್ಬಿಟ್ಟಿದ್ಯಾ ಅಂತ. ಎಸ್, ನನ್ನ ಸಿಮ್ಟಮ್ಸಲ್ಲಿ ಇದು ಒಂದು. ಬಾಯ್ ಬೇಬಿ ಇದ್ದರೆ ಕಪ್ಪು ಇಳಿತಾರೆ, ಗರ್ಲ್ ಬೇಬಿ ಆದರೆ ಸ್ವಲ್ಪ ಬ್ರೈಟಾಗಿ ಚೆನ್ನಾಗಿರ್ತಾರೆ. ಇದು ನನ್ನ 5ನೇ ಸಿಮ್ಟಮ್ಸ್ ಅನ್ನೋದಕ್ಕಿಂತ ಇದು ಚೈನೀಸ್ ಕ್ಯಾಲೆಂಡರಲ್ಲಿ ಪ್ರಿಡಿಕ್ಟ್ ಮಾಡಿ ನೋಡಿದಾಗ ನನಗೆ ಬಾಯ್ ಬೇಬಿನೇ ಬಂದಿತ್ತು ಆ್ಯಕ್ಚುಲಿ. ಅದನ್ನು ಯಾವ ರೀತಿ ನೋಡಬೇಕು ಅನ್ನೋದು ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆದರೆ ಅದು ಕೂಡ ಲಾಗ್ ಮಾಡಿ ನಾನು ಹಾಕಿದ್ದೀನಿ. ಅದನ್ನು ನೀವು ಚೆಕ್ ಮಾಡ್ಬೋದು, ಈ ಒಂದು ಅಕೌಂಟಲ್ಲಿ ನೀವು ಚೆಕ್ ಮಾಡ್ಬೋದು. ಇದು ಲಿಂಕ್ ಏನಾದರೂ ಬೇಕಂದರೆ ಆ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಚೈನೀಸ್ ಕ್ಯಾಲೆಂಡರಲ್ಲೂ ಕೂಡ ನನಗೆ ಬಾಯ್ ಬೇಬಿ ಆಗುತ್ತೆ ಅಂತ ಬಂದಿತ್ತು. ಓಕೆನಾ. ಏರ್ ಗ್ರೋತ್ ಬಗ್ಗೆ ಮಾತಾಡೋದಾದರೆ, ನನಗೆ ಏರ್ ಗ್ರೋತು ಸ್ವಲ್ಪ ಆಗಿತ್ತು ಅಷ್ಟೇ, ಜಾಸ್ತಿ ಆಗಿರಲಿಲ್ಲ, ಸ್ವಲ್ಪ ಆಗಿತ್ತು. ಜಾಸ್ತಿ ಚೆನ್ನಾಗಿ ಏರ್ ಗ್ರೋತ್ ಆದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ, ಏರ್ ಗ್ರೋತ್ ಕಮ್ಮಿ ಆದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ. ಏರ್ ಗ್ರೋತ್ ಕಮ್ಮಿ ಆಗಿತ್ತು, ನನಗೆ ಹೆವಿ ಅನ್ನೋ ಥರ ಏನಾಗಿರಲಿಲ್ಲ, ಮೀಡಿಯಮ್ ಆಗಿ ಬೆಳೆದಿತ್ತು ಅಷ್ಟೇ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಹಣ್ಣು ಫ್ರೂಟ್ಸ್ ಎಲ್ಲ ತಿನ್ನೋ ಕಾರಣದಿಂದ ಅದಕ್ಕೆ ನ್ಯೂಟ್ರಿಷನ್ ಏನು ಬೇಕು, ಕ್ಯಾಲ್ಶಿಯಂ ನ್ಯೂಟ್ರಿಷನ್ ಎಲ್ಲ ಸಿಗ್ತಾ ಇರುತ್ತೆ. ಹಾಗಾಗಿ ಬೆಳೆದಿತ್ತು, ಸ್ವಲ್ಪ ಬೆಳೆದಿತ್ತು. ಆದರೆ ಗರ್ಲ್ ಬೇಬಿ ಇರೋರಿಗೆ ತುಂಬ ಚೆನ್ನಾಗಿ ಆಗುತ್ತಂತೆ ಕೂದಲು.
ಸೊ ನಾನು ಇನ್ನೊಂದು ಸಿಮ್ಟಮ್ಸ್ ಅನ್ನೋದಕ್ಕಿಂತ ನನಗೆ ಪ್ಲೆಸೆಂಟಾ ಯಾವ ಕಡೆ ಇತ್ತು ಅಂತ ನೀವು ಕೇಳ್ತಾ ಇದ್ರಿ, ಆ್ಯಂಟೀರಿಯರ್ ಪೋಸ್ಟೀರಿಯರ್ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ನನಗೆ ಆ್ಯಂಟೀರಿಯರ್ ಇತ್ತು, ಆ್ಯಂಟೀರಿಯರ್ ಪ್ಲೆಸೆಂಟಾ ಇತ್ತು. ಇದು ಇನ್ನೊಂದು ಬಾಯ್ ಬೇಬಿ ಲಕ್ಷಣ. ನನ್ನ ನೆಕ್ಸ್ಟ್ ಸಿಮ್ಟಮ್ಸ್ ಬಂದು ಕ್ರೇವಿಂಗ್ಸ್ ಅಂತಂದರೆ ಎಲ್ಲರೂ ಬಾಯ್ ಬೇಬೀಸ್ ಆಗಿರೋರು ಹೇಳ್ತಾರೆ ಖಾರ ಐಟಮ್ ತಿನ್ನೋದಂತಂದರೆ ಇಷ್ಟ ಆಗ್ತಿತ್ತು ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳ್ತಾರೆ. ಬಟ್ ನನಗೆ ಸ್ವೀಟ್ಸ್ ಇಷ್ಟ ಆಗ್ತಿತ್ತು, ಎಸ್ಪೆಷಲಿ ಚಾಕ್ಲೇಟ್ ಕೇಕ್ ಆ್ಯಂಡ್ ಮಾಮೂಲಿ ಚಾಕ್ಲೇಟ್ಸ್ ಮತ್ತು ಹನಿ ಕೇಕ್, ಸ್ವೀಟ್ಸ್ ಜಾಸ್ತಿ ಇಷ್ಟ ಆಗ್ತಿತ್ತು, ಖಾರ ಇಷ್ಟ ಆಗ್ತಿಲ್ಲ ನನಗೆ. ಇದೊಂದು ಸಿಮ್ಟಮ್ಸ್. ಸೊ ಪಾಪುದು ಹಾರ್ಟ್ ರೇಟ್ ಹೇಳ್ಬೇಕು ಅಂತಂದರೆ, ಫಸ್ಟ್ ನನ್ನ ಇದು ಹಾರ್ಟ್ ಬೀಟ್ ಚೆಕ್ ಮಾಡಿಸಿದಾಗ 170 ಇತ್ತು. ಅದು ಡಿಕ್ರೀಸ್ ಆಗ್ತಾ ಬರ್ತಾಯಿತ್ತು. ಬ್ಯಾಕ್ ಟು ಬ್ಯಾಕ್ ಮಾಮೂಲಿ NT ಸ್ಕ್ಯಾನ್, ಅನೋಮಲ್ ಸ್ಕ್ಯಾನ್ ಮಾಡಿಸಿದಾಗೆಲ್ಲ ಕಮ್ಮಿ ಆಗ್ತಾನೆ ಬರ್ತಾಯಿತ್ತು. ಲಾಸ್ಟಿಗೆ ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ 137 ಇತ್ತು. 140 ಬಿಲೋ ಇದ್ದರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ನನಗೆ 140 ಕೆಳಗಡೆನೇ ಬರ್ತಾನೆ ಇತ್ತು. ಅದು ಹೇಳಿದಾಗೆ ಫಸ್ಟ್ ಸ್ಕ್ಯಾನಿಂಗಲ್ಲಿ 170 ಇತ್ತು, ಅದು ಬಿಲೋ ಆಗ್ತಾನೆ ಬರ್ತು. ಗರ್ಲ್ ಬೇಬಿಗೆ ಅದು ಜಾಸ್ತಿ ಆಗುತ್ತಂತೆ. ಸೊ ನನಗೆ ಗೊತ್ತಿಲ್ಲ ಅದು. ನನಗೆ 140 ಒಳಗಡೆನೇ ಇತ್ತು. ನನಗೆ ಇನ್ನೊಂದು ಬಾಯ್ ಬೇಬಿ ಸಿಮ್ಟಮ್ಸ್. ಇನ್ನೊಂದು ಸಿಮ್ಟಮ್ಸ್ ಹೇಳೋದಾದರೆ, ವೆಯ್ಟ್ ಬಗ್ಗೆ ಹೇಳೋದಾದರೆ, ನಾನು ತುಂಬ ವೆಯ್ಟ್ ಜಾಸ್ತಿ ಆದಾದರೂ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ನನಗೆ ವೆಯ್ಟ್ ಅರೌಂಡು ನಿಮಗೆ ಪ್ರೀವಿಯಸ್ ಲಾಗಲ್ಲೇ ಹೇಳ್ದಿರೋ ಹಾಗೆ ನಾನು 10 kgs ನಾನು ಇದ್ದಿದ್ದು ವೆಯ್ಟ್ಗಿಂತ 10 kg ಜಾಸ್ತಿ ಆಗಿದೆ. ಜಾಸ್ತಿ ಆಗಿರಲಿಲ್ಲ. ನನ್ನ ಮಗ ಹುಟ್ಟಿದಾಗ 3 kg 150 ಗ್ರಾಮ್ ಇದ್ದ. ಮಿಕ್ಕಿದ್ದು ಇನ್ನು 7 kgನೋ 7.5 kgನೋ ಅದು ನನ್ನ ಒಂದು ಎಕ್ಸ್ಟ್ರಾ ವೆಯ್ಟು. 10 kg ಜಾಸ್ತಿ ಆಗಿದೆ. ಇನ್ನೂ 15-20 kgವರೆಗೂ ಹಾಕ್ತಾರಂತೆ, ಅದು ಗರ್ಲ್ ಬೇಬಿ ಅಂತ ಹೇಳ್ತಾರೆ. ನನಗೆ 10 kg ಅಷ್ಟೇ ನಾನು ವೆಯ್ಟ್ ಗೇನ್ ಆಗಿದ್ದು, ಅದು ಒಂದು ಸಿಮ್ಟಮ್ಸ್ ಆಗಿ ತೊಗೋಬೋದು. ನಂದು ಇನ್ನೊಂದು ಸಿಮ್ಟಮ್ಸ್ ಬಂದರೆ ಬೇಬಿ ಮೂಮೆಂಟ್ ಬಗ್ಗೆ ಹೇಳೋದಾದರೆ, ನನಗೆ ಹೆಡ್, ನಿಮಗೆ ಮೂಮೆಂಟ್ ಎಲ್ಲ ಇದು ಮಾಡೋಕ್ಕೆ ಹೋಗ್ಬಿಡಿ, ನಿಮಗೆ ಹೆಡ್ ಯಾವ ಕಡೆ ಸಿಗ್ತಾಯಿತ್ತು, ಕಾಲು ಯಾವ ಕಡೆ ಸಿಗ್ತಾಯಿತ್ತು ನಿಮಗೆ ಗೊತ್ತಾಗುತ್ತೆ. 6th or 7th ಮಂತಲ್ಲಿ ನಿಮಗೆ ಕರೆಕ್ಟಾಗಿ ಹೆಡ್ ಪೊಸಿಷನ್ ಸಿಗುತ್ತೆ. ಕೈಗೆ ಮುಟ್ರೆ ಇಲ್ಲಿ ತಲೆ ಇದೆ, ಇಲ್ಲಿ ಕಾಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಟಚ್ ಮಾಡಿದ್ರೆ ಗೊತ್ತಾಗುತ್ತೆ. ನನಗೆ ಯಾವ ಕಡೆ ಸಿಗ್ತಿತ್ತು ಅಂತಂದರೆ, ರೈಟ್ ಸೈಡ್ಗೆ ತಲೆ ಸಿಗ್ತಿತ್ತು. ನಾನು ಮೂಮೆಂಟ್ ಬಗ್ಗೆ ಹೇಳ್ತಾ ಇಲ್ಲ, ಯಾವ ಕಡೆ ಒದಿತಾ ಇತ್ತು, ಯಾವ ಕಡೆ ಇದಾಯ್ತಾಯಿತ್ತು ಅಂತಂದರೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಒಂದು ಕಡೆ ಒದಿಯುತ್ತೆ, ಅದು ಬೆಳೀತಾ ಎಲ್ಲ ಕಡೆ ಆಡುತ್ತೆ ಪಾಪು. ಬಟ್ ತಲೆ ಯಾವ ಕಡೆ ಫಿಕ್ಸ್ ಇರುತ್ತೆ, ಒಂದೇ ಕಡೆ ಇರುತ್ತೆ, ಅದನ್ನ ನೀವು ಕೌಂಟ್ ಮಾಡ್ಕೋಬೋದು. ನನಗೆ ರೈಟ್ ಸೈಡ್ ಇತ್ತು. ನನಗೆ ಇಲ್ಲಿ ಮುಟ್ಟಿದ ತಕ್ಷಣ ತಲೆ ಸಿಗೋದು, ಇಲ್ಲಿ ಮುಟ್ಟಿದ ತಕ್ಷಣ ಜಾಸ್ತಿ ಇಲ್ಲಿ ಒದಿಯೋ ಮೂಮೆಂಟ್, ಈ ಕಡೆ ಲೆಫ್ಟ್ ಸೈಡಲ್ಲಿ ಒದಿಯೋ ಮೂಮೆಂಟ್ ಸಿಗ್ತಿತ್ತು, ರೈಟ್ ಸೈಡು ತಲೆ ಸಿಗ್ತಿತ್ತು. ಸೊ ಇದೊಂದು ಸಿಮ್ಟಮ್ಸ್ ಆಗಿ ನೀವು ತೊಗೋಬೋದು. ಇನ್ನೊಂದು ಸಿಮ್ಟಮ್ಸ್ ಹೇಳೋದಾದರೆ, ನನಗೆ ಹೊಕ್ಕಳು ಮುಂದೆ ಬಂದಂಗಿತ್ತು. ಆ್ಯಕ್ಚುಲಿ ಹೊಕ್ಕಳು ಕ್ಯಾಪ್ ರೀತಿ ಬಂತಂದರೆ ಅದು ಬಾಯ್ ಬೇಬಿ ಅಂತ ಹೇಳ್ತಾರೆ. ಅದು ಬಂದಿತ್ತು, ನನಗೂ ಕೂಡ ಅನುಭವ ಆಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಹೊಟ್ಟೆ ಹೊಕ್ಕಳು ಏನಿರುತ್ತೆ ಅದು ಮುಂದೆ ಬಂದಿತ್ತು. ಸೊ ಇದೊಂದು ಸಿಮ್ಟಮ್ಸ್ ಆಗಿ ನೀವು ಬಾಯ್ ಬೇಬಿಗೆ ತೊಗೊಬೋದು. ಈ ಸಿಮ್ಟಮ್ಸ್ ಎಲ್ಲ ನನ್ನ ಓನ್ ಸಿಮ್ಟಮ್ಸ್. ನನಗೆ ಯಾವ ರೀತಿ ಇತ್ತು ಸಿಮ್ಟಮ್ಸ್ನ ಅದ್ರ ಬಗ್ಗೆ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಈ ಸಿಮ್ಟಮ್ಸ್ ನಿಮಗೂ ಇರಬೇಕು ಅನ್ನೋದು ಏನಿಲ್ಲ. ಬಟ್ ನನಗೆ ಬಾಯ್ ಬೇಬಿ ಆಗಿರೋದ್ರಿಂದ ಕೆಲವರಿಗೆ ಈ ನಾನು ಹೇಳಿರುವಷ್ಟು ಇರುತ್ತೆ ಬಾಯ್ ಬೇಬಿ ಸಿಮ್ಟಮ್ಸು. ಒಬ್ಬರಿಗೆ ನಾನು ಹೇಳಿರೋ ಸಿಮ್ಟಮ್ಸ್ ಸೇಮ್ ಟು ಸೇಮ್ ಇರುತ್ತೆ. ಕೆಲವೊಬ್ಬರಿಗೆ ವೇರಿಯೇಷನ್ ಆಗ್ತಿರುತ್ತೆ, ಅದು ಫ್ಲಕ್ಚುಯೇಷನ್ ಆಗ್ತಿರುತ್ತೆ, ಅದು ಅವ್ರವ್ರ ಬಾಡಿಗೆ ಸಂಬಂಧಪಟ್ಟಿದ್ದು. ಇದನ್ನು ಹೇಳ್ತಾ ಇರೋದು, ಈ ಸಿಮ್ಟಮ್ಸು ನನಗೂ ಇರಲೇಬೇಕು ಅನ್ನೋದು ಏನಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ನನಗೇನಿತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಇನ್ನೊಂದು ಸಿಮ್ಟಮ್ಸ್ ಹೇಳೋದಾದರೆ ನಾನು ರೈಟ್ ಸೈಡ್ ಜಾಸ್ತಿ ಮಲ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೆ. ಸೊ ಕಂಫರ್ಟಬಲಾಗಿ ಮಲ್ಕೊಳ್ಳೋಕ್ಕೆ ರೈಟ್ ಸೈಡು ಜಾಸ್ತಿ ಕಂಫರ್ಟಬಲ್ ಇರ್ತಿತ್ತು. ಸೊ ಇದೂ ಒಂದು ಸಿಮ್ಟಮ್ಸ್ ಆಗಿ ನೀವು ತೊಗೊಳ್ಬೋದು. ಸೊ ಗೈಸ್, ನಾನು ಹೇಳ್ತಾ ಇದ್ದೀನಿ, ಇನ್ನೂ ಒಂದು ಸಲ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನನಗಿರುವಂಥ ಸಿಮ್ಟಮ್ಸ್ ನಿಮಗೂ ಇರಬೇಕು ಅಂತೇನಿಲ್ಲ. ಎಲ್ಲರ ಬಾಡಿನೂ ಒಂದೊಂದು ಥರ ಇರುತ್ತೆ. ನಾನು 21 ಪ್ರೆಗ್ನೆನ್ಸಿ ವಿಡಿಯೋ ಮಾಡಿದಾಗ ನೀವು ಇದೇನು ಇರಲೇ ಇಲ್ಲ, ನನ್ನ ಬಾಯ್ ಬೇಬಿ ಆಯಿತು, ಗರ್ಲ್ ಬೇಬಿ ಆಯಿತು ಅಂತ ಎಲ್ಲ ಕಮೆಂಟ್ ಮಾಡ್ತಿರ್ತೀರ. ನಾನು ಇನ್ನೂ ಒಂದು ಸಲ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಹಾಗಾಗಿ ಕಂಪ್ಯಾರಿಸನ್ ಮಾಡ್ಕೋಬೋದು ಅಷ್ಟೇ. ಇದೇ ಆಗುತ್ತೆ ಅಂತ ಯಾರೂ ಸೈಂಟಿಫಿಕಲ್ಲಿ ಅಥವಾ ಏನೂ ಪ್ರೂಫ್ ಇಲ್ಲ ಇದಕ್ಕೆ. ಬಟ್ ಒಬ್ಬೊಬ್ರಿಗೆ ನಾನು ಹೇಳಿರೋ ಸಿಮ್ಟಮ್ಸ್ ಇದ್ದೇ ಇರುತ್ತೆ. ಯೂಶ್ವಲಿ ಒಂದು
90% ಆದ್ರೂ ಈ ಸಿಮ್ಟಮ್ಸ್ ಇದ್ದೇ ಇರುತ್ತೆ. ಎಲ್ಲೋ ಒಂದು 10% ಮೆಂಬರ್ಸ್ಗೆ ಈ ಥರ ಸಿಮ್ಟಮ್ಸ್ ಇರೋದಿಲ್ಲ. ಹಾಗಾಗಿ ನೀವು ಆ ಥರ ಕಮೆಂಟ್ ಮಾಡ್ತೀರಾ. ಸೊ ಆ ಇನ್ನೊಂದು ಏನಂತಂದರೆ, ನಿಮಗೆ ಚೈನೀಸ್ ಕ್ಯಾಲೆಂಡರಲ್ಲೂ ನೀವು ಚೆಕ್ ಮಾಡ್ಕೋಬೋದು. ಜೆಂಡರ್ ಪ್ರಿಡಿಕ್ಷನ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲೂ ಕೂಡ ನಿಮಗೆ ಗೊತ್ತಾಗುತ್ತೆ, ನಿಮಗೆ ಯಾವ ಬೇಬಿ ಆಗುತ್ತೆ ಅಂತ ತೋರಿಸುತ್ತೆ. ಅದನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋನ ಡಿಸ್ಕ್ರಿಪ್ಷನ್ಗೆ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್